ತಂದನ್ನಿ ತಾನಾನಾನ ತಂದನ್ನಾನಿ ತಾನಾನಾನ ತಂದನ್ನಾನ ತಾನಾನಾನ ತಾನಾನಾನ. ಅಜ್ಜಿ ಕತೆ ಹೇಳಜ್ಜಿ. ಹಾಯ್ ಫ್ರೆಂಡ್ಸ್, ನಾನು ಲಕ್ಷ್ಮಿ. ನಾವು ಸಾಕಷ್ಟು ಬಾರಿ ದುಡುಕಿನ ನಿರ್ಧಾರ ತಗೊಂಡು ಎಡ್ವರ್ಟ್ ಮಾಡ್ಕೊಳ್ತೀವಿ. ಇವತ್ತು ಅಜ್ಜಿ ಹೇಳೋ ಕಥೆಯಲ್ಲಿ ಕೂಡ ಹಾಗೇ ಆಗಿದ್ಯಂತೆ. ಒಬ್ಳು ಹೆಂಗಸು ತಗೊಂಡ ದುಡುಕಿನ ನಿರ್ಧಾರದಿಂದ ಒಂದು ಪ್ರಾಣಿ ಬಲಿಯಾಗಿದ್ಯಂತೆ. ಯಾವ ಪ್ರಾಣಿ, ಏನಾಯ್ತು ಅನ್ನೋದನ್ನ ನೋಡೋಣ ಅಲ್ವಾ? ಮಕ್ಕಳ, ಕಥೆ ಕೇಳೋ ಟೈಮ್ ಆಯ್ತು. ಎಲ್ಲ ಎಲ್ಲಿದ್ದೀರಾ? ಬೇಗ ಬನ್ನಿ. ಎಲ್ಲ ಬಂದ್ರಾ? ಸರಿ, ಹಾಗಾದ್ರೆ ನಾನಿವತ್ತು ನಿಮ್ಗೆಲ್ಲ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡೋಣ ಅನ್ನೋ ಚಂದದ ನೀತಿ ಉಳ್ಳ ಕತೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಒಂದಾನೊಂದು ಕಾಲದಲ್ಲಿ ಒಂದು ಕಾಡಿತ್ತು. ಆ ಕಾಡಲ್ಲಿ ಸಾಕಷ್ಟು ವಿಧದ ಪ್ರಾಣಿ ಪಕ್ಷಿಗಳು ವಾಸವಾಗಿದ್ವು. ಎಲ್ಲಾ ಪ್ರಾಣಿಗಳು ಕೂಡ ತುಂಬಾ ಅನ್ಯೂನ್ಯವಾಗಿ ಬಾಳ್ಮೆ ಮಾಡ್ತಿದ್ವು. ಹಾಗೆ ಆ ಕಾಡಲ್ಲೊಂದು ದೊಡ್ಡದಾದ ಆಲದ ಮರ ಇತ್ತು. ಮರದ ಬುಡದಲ್ಲಿ ಒಂದು ದೊಡ್ಡದಾದ ಪೊಟರೆ ಇತ್ತು. ಆ ಪೊಟರೆಯೊಳಗೆ 2 ಮುಂಗುಸಿಗಳು ವಾಸವಾಗಿದ್ವು. ಅನೇಕ ವರ್ಷಗಳಿಂದ ಅವುಗಳು ಅಲ್ಲಿದ್ವು. ಅದೇ ಆಲದ ಮರದ ಪಕ್ಕದಲ್ಲಿ ಒಂದು ದೊಡ್ಡ ಹುತ್ತ ಇತ್ತು. ಆ ಹುತ್ತದಲ್ಲಿ ಕಾಳಿಂಗ ಸರ್ಪ ಒಂದು ವಾಸವಾಗಿತ್ತು. ಅದಕ್ಕೆ ಒಂದು ಹೆಂಡತಿನೂ ಇತ್ತು. ಆ ಸರ್ಪಗಳನ್ನ ನೋಡಿದ್ರೆ ಎಲ್ಲಾ ಪ್ರಾಣಿಗಳು ಭಯ ಪಡ್ತಾ ಇದ್ವು ಮಕ್ಕಳ. ಹಾವು ಮುಂಗುಸಿ ಅಂದ್ರೆ ಪರಮ ಶತ್ರುಗಳು ಅಂತಾರಲ್ಲ ಮಕ್ಕಳ. ಆದ್ರೆ ಈ ಕಾಳಿಂಗ ಸರ್ಪಗಳು ಮತ್ತು ಮುಂಗುಸಿಗಳು ಮಾತ್ರ ಪರಸ್ಪರ ಗೆಳೆಯರಾಗಿದ್ರು. ಸಮಯವಿದ್ದಾಗ್ಲೆಲ್ಲ ಒಟ್ಟಾಗಿ ಕೂತು ಹರಟೆ ಹೊಡಿತಿದ್ವು. ಹೀಗಿರುವಾಗ ಆ ಕಾಡಿಗೆ ಮತ್ತೊಂದು ಸರ್ಪ ಬಂತು. ಅದಕ್ಕೆ ಉಳ್ಕೊಳ್ಳೋದಕ್ಕೆ ಯಾವುದೇ ಹುತ್ತ ಇರಲಿಲ್ಲ. ಹೀಗಾಗಿ ಆ ಸರ್ಪದ ಬಳಿ ಬಂದು, ನನಗೂ ಸ್ವಲ್ಪ ಜಾಗ ಕೊಡ್ತೀಯಾ ಅಂತ ಕೇಳ್ತು. ಆದ್ರೆ ಆ ಸರ್ಪ, ಈ ಹುತ್ತದಲ್ಲಿ ನಾವಿಬ್ರಿದ್ದೀವಿ, ಇನ್ನೂ ಹೆಚ್ಚಿನ ಜಾಗವಿಲ್ಲದೆ ಇರೋದಕ್ಕೆ ನೀನು ಬೇರೆ ಯಾವುದಾದ್ರೂ ಹುತ್ತ ಅಥವಾ ಮರದ ಪೊಟರೆ ಹುಡುಕು ಅಂತ ಹೇಳ್ತು. ಹೀಗಾಗಿ ಅದು ಮುಂಗುಸಿಯ ಪೊಟರೆಗೆ ಬಂತು. ಆದ್ರೆ ಆ ಮುಂಗುಸಿ ಕೂಡ ಜಾಗವಿಲ್ಲ ಅಂತ ಹೇಳಿ ವಾಪಸ್ ಕಳಿಸ್ಬಿಡ್ತು. ಇದರಿಂದ ಆ ಸರ್ಪಕ್ಕೆ ಬೇಜಾರಾಯ್ತು. ಹಾಗೆ ಆ ಹಾವು ಮುಂಗುಸಿ ಮಧ್ಯ ಹೇಗಾದ್ರೂ ಬಿರುಕು ಮೂಡಿಸ್ಬೇಕು ಅಂತ ಆಲೋಚಿಸಿ ಒಂದು ಕಪಟ ಉಪಾಯ ಮಾಡಿತು. ಮಾರನೇ ದಿನ ಮುಂಗುಸಿ ಇಲ್ಲದಿರುವಾಗ ಪೊಟರೆಗೆ ನುಗ್ಗಿದ ದುಷ್ಟ ಹಾವು ಮುಂಗುಸಿಯ ಹೆಂಡತಿ ಇತ್ತಲ್ಲ ಮಕ್ಕಳ, ಅದಕ್ಕೆ ಕಚ್ಚಿ ಬಂದ್ಬಿಡ್ತು. ವಿಷವೇರಿ ಆ ಮುಂಗುಸಿ ನರಳೋಕ್ ಶುರು ಮಾಡ್ತು. ಪೊಟರೆಯಿಂದ ಹಾವು ಬರ್ತಾ ಇರುವುದನ್ನ ಒಂದು ಇಲಿ ಗಮನಿಸ್ತು ಮಕ್ಕಳ. ಮನೆಗೆ ಬಂದ ಗಂಡ ಮುಂಗುಸಿ ಹೆಂಡತಿಯ ವೇದನೆಯನ್ನ ನೋಡಿ ಮರುಕಾಪಡ್ತು. ಅಲ್ಲದೆ ಗರ್ಭಿಣಿಯಾಗಿದ್ದ ಆ ಮುಂಗುಸಿ ಒಂದು ಮರಿಗೆ ಜನ್ಮ ಕೊಟ್ಟು ಜೀವ ಬಿಟ್ಬಿಡ್ತು. ಆಗ ಅಲ್ಲಿಗೆ ಬಂದ ಇಲಿ, ಇದೆಲ್ಲ ನಿನ್ನ ಪಕ್ಕದಲ್ಲಿ ವಾಸವಾಗಿರೋ ಹಾವಿನ ಕೆಲಸ ಅಂತ ಹೇಳ್ತು. ಮುಂಗುಸಿ ಆ ಇಲಿಯ ಮಾತನ್ನ ನಂಬಿ ಆ ಹಾವಿನ ಹೆಂಡತಿಯನ್ನ ಸಂಹಾರ ಮಾಡಿತು. ನಂತರ ಆ ಮುಂಗುಸಿ ಮತ್ತು ಗಂಡು ಸರ್ಪಕ್ಕೆ ಘನಘೋರ ಕಾಳಗಾಯಿತು. ಎರಡೂ ಕೂಡ ಸಾಯೋ ಸ್ಥಿತಿಗೆ ತಲುಪಿದ್ವು. ಹಾವು ಸಾಯುವಾಗ ಸುಮ್ಮನೆ ನನ್ನ ಮೇಲೆ ಕೊಲೆ ಅಪವಾದ ಹೊರಿಸಿದ ನಿನ್ನ ವಂಶ ಕೂಡ ಕೊಲೆ ಆಪಾದನೆಯಿಂದಲೇ ನಿರ್ನಾಮವಾಗಲಿ ಅಂತ ಹೇಳಿ ಸತ್ತು ಹೋಯ್ತು. ಕೊನೆಗೆ ವಿಷವೇರಿದ್ದ ಮುಂಗುಸಿಯೋ ಪ್ರಾಣ ಬಿಡ್ತು. ಆಗ ತಾನೇ ಹುಟ್ಟಿದ ಮರಿ ನಿಧಾನವಾಗಿ ನಡೀತಾ ಒಂದು ತೋಟಕ್ಕೆ ಬಂತು. ಆ ದಿನ ರೈತ ಹೊಲದಲ್ಲಿ ಕೆಲಸ ಮಾಡ್ತಾ ಇರುವಾಗ ಮುಂಗುಸಿಯ ನರಳಾಟ ಕೇಳಿಸ್ತು. ಶಬ್ದ ಬಂದ ಕಡೆ ಈತ ಹೋಗಿ ನೋಡಿದಾಗ ಗಾಯಗೊಂಡ ಈ ಮುಂಗುಸಿ ಮರಿಯನ್ನ ಕಂಡ. ಅದನ್ನು ನೋಡಿ ಆತನಿಗೆ ಪಾಪ ಅಂತನ್ನಿಸ್ತು. ಅದಕ್ಕಾಗಿನೇ ಆತ ಆ ಗಾಯಳು ಮುಂಗುಸಿಯನ್ನ ಮನೆಗೆ ತಗೊಬಂದ. ಮುಂಗುಸಿಗೆ ಚಿಕಿತ್ಸೆ ಕೊಟ್ಟ. ಅದಕ್ಕೆ ನೀರು ಆಹಾರ ಕೊಟ್ಟು ಚೆನ್ನಾಗಿ ಉಪಚಾರ ಮಾಡ್ದ. ಆದ್ರೆ ಮಕ್ಕಳ, ರೈತನ ಹೆಂಡತಿಗೆ ಆ ಮುಂಗುಸಿನ ಕಂಡ್ರೆ ಒಂಥರ ಭಯ. ಎಲ್ಲಿ ತಮ್ಮ ಮಗುವಿಗೆ ಹಾನಿ ಮಾಡ್ಬಿಡುತ್ತೋ ಅನ್ನೋ ಆತಂಕ. ಅದಕ್ಕಾಗಿನೇ ಆಕೆ ರೈತನಲ್ಲಿ ಆ ಮುಂಗುಸಿಯನ್ನ ಮನೆಯಲ್ಲಿಟ್ಕೊಳ್ಳೋದು ಬೇಡ ಅಂತ ಹೇಳಿದ್ಲು. ಆಕೆ ಮಾತನ್ನ ಕೇಳಿದ ರೈತ ನಗೋಕ್ ಶುರು ಮಾಡ್ದ. ಅವಳನ್ನು ಕುರಿತು, ಮನುಷ್ಯ ಮಾತ್ರ ಪ್ರೀತಿಗೆ ಪ್ರತಿಯಾಗಿ ಮೋಸ ಮಾಡೋ ಗುಣ ಹೊಂದಿರೋದು.
ಪ್ರಾಣಿಗಳು ಹಾಗಲ್ಲ, ಪ್ರೀತಿಗೆ ಪ್ರೀತಿನೇ ಕೊಡ್ತಾವೆ ಅಂತ ಹೇಳ್ದ. ರೈತನ ಮಾತಿಗೆ ಎದುರಾಡದ ಆತನ ಹೆಂಡತಿ ಮನಸ್ಸಿಲ್ಲದ ಮನಸ್ಸಿಂದ ಒಪ್ಪಿಗೆ ಕೊಟ್ಲು. ತನ್ನ ಮಗುವಿಗೆ ಊಟ ಮಾಡಿಸುವಾಗ ಆ ಮುಂಗುಸಿಗೂ ಊಟ ಹಾಕ್ತಿದ್ಲು. ಒಟ್ಟಿನಲ್ಲಿ ಆ ಮುಂಗುಸಿ ತುಂಬಾ ಚೆನ್ನಾಗಿ ಆ ಮನೆಗೆ ಹೊಂದ್ಕೊಂಡಿತ್ತು. ಕಾಲ ಕಳೆದ ಹಾಗೆ ಮಗು ಮತ್ತು ಮುಂಗುಸಿ ಒಟ್ಟಾಗಿ ಬೆಳೀತಾ ಇದ್ರು. ಆ ಮುಂಗುಸಿಗೆ ಮಗು ಅಂದ್ರೆ ತುಂಬಾನೇ ಅಚ್ಚುಮೆಚ್ಚು ಮಕ್ಕಳ. ಒಂದು ಕ್ಷಣವೂ ಅದನ್ನ ಬಿಟ್ಟಿರದೆ ಜೊತೆಯಲ್ಲೇ ಇರ್ತಿತ್ತು. ಪ್ರಾಣಿಗಳು ಮನುಷ್ಯರ ಜೊತೆ ಬೇಗ ಹೊಂದ್ಕೊಳ್ತಾವೆ ಅನ್ನೋದಕ್ಕೆ ಆ ಮುಂಗುಸಿ ಒಂದು ಉದಾಹರಣೆ ಮಕ್ಕಳ. ಹಾಗೇನೆ ಮಗುವಿನೊಂದಿಗೆ ಯಾವಾಗ್ಲೂ ಆಟ ಆಡ್ತಿತ್ತು. ಅದರಲ್ಲೂ ಚೆಂಡಿನ ಆಟ ಆಡ್ತಾ ಆ ಮಗು ಮತ್ತು ಮುಂಗುಸಿ ಉತ್ತಮ ಸ್ನೇಹಿತರಾಗಿದ್ರು. ಮಗು ಮತ್ತು ಮುಂಗುಸಿ ಜೊತೆಯಲ್ಲಿ ಪ್ರೀತಿಯಿಂದಿದ್ವು. ಒಂದಿನ ಮಗುವನ್ನ ತೊಟ್ಟಿಲಲ್ಲಿ ಮಲಗಿಸಿ ಮುಂಗುಸಿ ತೊಟ್ಟಿಲ ಬಳಿಗೆ ಬರದ ಹಾಗೆ ನೋಡ್ಕೊಳ್ರಿ, ನಾನು ನೀರನ್ನ ತರೋಕ್ ಹೋಗ್ತಾ ಇದ್ದೀನಿ ಅಂತ ಹೆಂಡತಿ ಹೇಳ್ತಾ ದೂರದಲ್ಲಿದ್ದ ಬಾವಿಗೆ ಹೊರಟು ನಿಂತ್ಲು. ನೀನು ಮುಂಗುಸಿಯ ಬಗ್ಗೆ ಅನುಮಾನ ಪಡಬೇಕಿಲ್ಲ, ಅದು ಒಳ್ಳೆ ಮುಂಗುಸಿ, ಮಗುವನ್ನ ಚೆನ್ನಾಗಿ ಕಾಯತ್ತೆ ಅಂತ ಪತಿರಾಯ ಹೇಳ್ದ. ಕೆಲ ಸಮಯದ ಬಳಿಕ ನೀರಿನ ತುಂಬಿದ ಕೊಡವನ್ನ ತರ್ತಿರುವಾಗ ಎದುರಿಗೆ ನಿಂತಿದ್ದ ಮುಂಗುಸಿಯನ್ನ ಕಂಡ್ಲು. ಅದರ ಬಾಯಿ ತುಂಬಾ ರಕ್ತದ ಕಲಿಯಾಗಿತ್ತು. ಆ ಹೆಂಗಸಿಗೆ ತುಂಬಾನೇ ಗಾಬರಿ ಆಯ್ತು. ತನ್ನ ಮಗುವನ್ನ ಸಾಯಿಸ್ಬಿಡ್ತೋ ಏನೋ ಅಂತ ಕೋಪದಲ್ಲಿ ತುಂಬಿದ ಕೊಡವನ್ನ ಆ ಮುಂಗುಸಿ ತಲೆ ಮೇಲೆ ಹಾಕ್ಬಿಟ್ಲು. ಆ ಹೊಡೆತವನ್ನ ತಾಳಲಾರದೆ ಮುಂಗುಸಿ ವಿಲವಿಲನೆ ಒದ್ದಾಡ್ಬಿಡ್ತು. ಸೀದಾ ತೊಟ್ಟಿಲ ಬಳಿ ಬಂದ್ಲು. ಮಗು ಮುದ್ದಾಗಿ ಆಟ ಆಡ್ಕೊಂಡಿತ್ತು. ಆದ್ರೆ ತೊಟ್ಟಿಲ ಬಳಿ ಒಂದು ಹಾವು 2 ತುಂಡಾಗಿ ಬಿದ್ದಿತ್ತು. ಇದು ಮುಂಗುಸಿಯ ಕೆಲಸವೇ ಇರಬೇಕು ಅಂದ್ಕೊಂಡು ತಕ್ಷಣವೇ ಹೊರಗೆ ಬಂದು ನೋಡಿದ್ಲು. ಆದ್ರೆ ಅಷ್ಟೊತ್ತಿಗಾಗ್ಲೇ ಮುಂಗುಸಿ ಪ್ರಾಣ ಬಿಟ್ಟಿತ್ತು. ಆ ಸಮಯಕ್ಕೆ ಸರಿಯಾಗಿ ಗಂಡನೂ ಬಂದ. ಈ ದೃಶ್ಯ ಇಬ್ರು ನೋಡಿ ದುಃಖ ಪಟ್ಕೊಂಡ್ರು. ಆತರಪಟ್ಟು ಅಂತಹ ವಿಧೇಯವಾಗಿದ್ದ ಮುಂಗುಸಿಯನ್ನ ಸಾಯಿಸಿದ್ವಲ್ಲ ಅಂತ ಗೋಳಾಡಿದ್ರು. ಮುಂಗುಸಿಯು ಮಾಡಿದ ಉಪಕಾರವನ್ನ ಸದಾ ನೆನೀತಾನೆ ಇದ್ರು. ನೋಡಿದ್ರಲ್ಲ ಮಕ್ಕಳ, ಪ್ರತ್ಯಕ್ಷವಾಗಿ ಕಂಡ್ರು ಪರಾಂಪರಿಸಿ ನೋಡು ಅನ್ನೋ ಮಾತು ನಿಜಕ್ಕೂ ತುಂಬಾ ಶ್ರೇಷ್ಠವಾದ್ದು. ಆತುರಪಟ್ಟ ಮುಂಗುಸಿ ಕಾಳಿಂಗ ಸರ್ಪವನ್ನ ಕೊಂದ್ರೆ ದುಡುಕಿನ ನಿರ್ಧಾರ ತಗೊಂಡ ರೈತನ ಹೆಂಡತಿ ಮುಂಗುಸಿಯನ್ನ ಸಾಯಿಸಿದ್ಲು. ಆತುರದ ನಿರ್ಧಾರ ನಮಗೆ ನೋವನ್ನ ನೀಡುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಅಲ್ವಾ? ನೋಡಿದ್ರ, ರೈತನ ಹೆಂಡತಿ ಅನ್ಯಾಯವಾಗಿ ಮುಂಗುಸಿಯ ಪ್ರಾಣ ತೆಗ್ದ್ಬಿಟ್ಲು ಅಲ್ವಾ? ಅದ್ಬಿಡಿ, ಈಗ ನಾವು ಜಿಂಬಾಬ್ವೆ ದೇಶಕ್ಕೆ ಹೋಗಿ ಬರೋಣ. ಆ ದೇಶದ ಬಗ್ಗೆ ಅಬ್ಬಾ ಅನಿಸೋ ಮಾಹಿತಿಯನ್ನ ನೋಡೋಣ ಬನ್ನಿ. ಒಂದ್ ತರಲೆ ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ. ನೀನ್ ಯಾವಾಗ ತಾನೇ ಕರೆಕ್ಟ್ ಆಗಿರೋ ಪ್ರಶ್ನೆ ಕೇಳಿದ್ಯಾ ಹೇಳು. ಏನ್ ನಿನ್ ಗೋಳು? ಒಂದು ದೇಶ, ಅಲ್ಲಿ ಒಂದು ಜಿಮ್, ಆ ಜಿಮ್ಗೆ ಹೋಗೋ ದಾರಿಲಿ ಬಾಬು ಅನ್ನೋರ್ ಮನೆ ಇರುತ್ತೆ. ಅವೆಲ್ಲವನ್ನ ಸೇರಿಸ್ಕೊಂಡು ಆ ದೇಶಕ್ಕೆ ಹೆಸರಿಡ್ತಾರೆ. ಏನು ಇದು ಪ್ರಶ್ನೆ? ಜಿಮ್ಮು, ಬಾಬು, ದಾರಿ ಅಂದ್ಕೊಂಡು? ಆನ್ಸರ್ ಸಿಂಪಲ್, ಜಿಂಬಾಬ್ವೆ. ನೀನ್ ಕೇಳೋ ಪ್ರಶ್ನೆನೋ ಒಂದು ತಲೆಬುಡ ಇರಲ್ಲ. ಅದ್ಬಿಡು, ಜಿಂಬಾಬ್ವೆ ಬಗ್ಗೆ ನನ್ಗೇನಾದ್ರೂ ಹೇಳು. ಅಯ್ಯ, ನಂಗೇನ್ ಗೊತ್ತು, ಅದೇನ್ ನಮ್ ಪಕ್ಕದ ಬೀದಿಯಲ್ಲಿದ್ಯಾ? ಹಾಗಾದ್ರೆ ನಾನೇ ಹೇಳ್ತೀನಿ, ಕೇಳಿಸ್ಕೊ. ಒಂದ್ ಕಾಲದಲ್ಲಿ ಶ್ರೀಮಂತ ದೇಶವಾಗಿದ್ದ ಜಿಂಬಾಬ್ವೆ ಕೆಲವೇ ವರ್ಷಗಳ ಹಿಂದೆ ತುತ್ತು ಅನ್ನಕ್ಕೂ ಹಪಹಪಿಸೋ ಸ್ಥಿತಿಯಲ್ಲಿತ್ತು ಗೊತ್ತಾ? ಅಲ್ಲಿನ ಆಡಳಿತ ಸಮಸ್ಯೆ, ಆರ್ಥಿಕ ತಜ್ಞರು ತೆಗೆದುಕೊಂಡ ತಪ್ಪು ನಿರ್ಧಾರಗಳೆಲ್ಲ ಆ ದೇಶವನ್ನ ಬಡತನದ ಕೂಪಕ್ಕೆ ತಳ್ಳಿತ್ತು. ಗೊತ್ತೇನು ನಿಂಗೆ? ಹೌದು, ಪ್ಲಾನಿಂಗ್ ಮಾಡ್ಕೊಂಡಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗತ್ತೆ. ಅದಕ್ಕೆ ನಾನು ಅಪ್ಪ ಕೊಟ್ಟ ಪಾಕೆಟ್ ಮನಿನ ತುಂಬಾ ಯೋಚನೆ ಮಾಡಿ ಖರ್ಚು ಮಾಡ್ತೀನಿ. ಹೌದು, ಜಿಂಬಾಬ್ವೆ ಅನ್ನೋದು ತುಂಬಾ ವಿಚಿತ್ರವಾದ ಹೆಸರು. ಹಂಗಂದ್ರೆ ಏನು? ತುಂಬಾ ಹಿಂದೆ ಇದ್ದ ಪೀಟರ್ ಗಾರ್ಲೆಕ್ ಅನ್ನೋ ಪುರಾತತ್ವ ಶಾಸ್ತ್ರಜ್ಞ ಹೇಳೋ ಹಾಗೆ ಜಿಂಬಾಬ್ವೆ ಅಂದ್ರೆ ಧೀಮಂತ ಮನೆಗಳು ಅಥವಾ ಗೌರವಾನ್ವಿತ ಮನೆಗಳು ಅನ್ನೋ ಅರ್ಥ ಬರುತ್ತಂತೆ. ಹಾಗೆ ಜಿಂಬಾಬ್ವೆನ ಕಟ್ಟಿದವ್ರು ಯಾರು ಗೊತ್ತಾ? ಅಲ್ಲಿ ಕಾಣಸಿಗೋ ಶೋನಾ ಅನ್ನೋ ಜನಾಂಗ ಒಂದಿದೆ. ಆ ಜನಾಂಗದ ಪೂರ್ವಜರು ಕಟ್ಟಿದ್ದು ಅಂತ ಹೇಳಲಾಗತ್ತೆ. ಹಾಗೆ ಆ ಜನಾಂಗ ಕಲ್ಲನ್ನ ಜೋಡಿಸಿ ಕೋಟೆ, ಮನೆಗಳನ್ನ ಮಾಡೋದ್ರಲ್ಲಿ ಪರಿಣಿತಿಯನ್ನ ಹೊಂದಿದ್ರಂತೆ. ತುಂಬಾ ಅಚ್ಚುಕಟ್ಟಾಗಿ ಕಟ್ಟಲಾಗಿರೋ ಅನೇಕ ಕೋಟೆಗಳು ಇಂದಿಗೂ ಜಿಂಬಾಬ್ವೆಲಿ ಕಾಣಸಿಗುತ್ತೆ ಕಣೋ. ವಾವ್, ಎಲ್ಲರಲ್ಲೂ ಒಂದೊಂದು ಕಲೆ ಬಚ್ಚಿಟ್ಕೊಂಡಿರುತ್ತೆ ಅನ್ನು. ಎಸ್, ಹಾಗೆ ಜಿಂಬಾಬ್ವೆ ದೇಶದ ರಾಜಧಾನಿ ಹರಾರೆ ಇರೋದ್ರಲ್ಲೇ ಸ್ವಲ್ಪ ಉದ್ಧಾರವಾಗಿರೋ, ಜೊತೆಗೆ ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರುವ ಜಿಂಬಾಬ್ವೆಯ ನಗರ. ಹಾಗೆ ಮೌಂಟ್ ನ್ಯಾಗನಿ ಅನ್ನೋದು ಅಲ್ಲಿನ ದೊಡ್ಡ ಪರ್ವತ. ಅದು ಬರೋಬ್ಬರಿ 2592 ಮೀಟರ್ಸ್ ಎತ್ತರ ಇದೆ. ಓಹೋ, ಹೌದು, ನಮ್ ದೇಶವನ್ನ ಬ್ರಿಟಿಷರು ಆಳದ ಹಾಗೆ ಜಿಂಬಾಬ್ವೆ ದೇಶವನ್ನ ಯಾರು ಆಳ್ಲಿಲ್ವಾ?
ಅಯ್ಯೋ, ನಮ್ಮ ದೇಶಕ್ಕೆ ಬಂದಿದ್ದ ಕೆಂಪು ಮೂತಿ ಇಂಗ್ಲೆಂಡ್ನವರು ಜಿಂಬಾಬ್ವೆಯನ್ನು ಆಳಿದ್ರು ಕಣೋ. 1980 ಏಪ್ರಿಲ್ 18ರಂದು ಜಿಂಬಾಬ್ವೆ ಸ್ವತಂತ್ರ ದೇಶ ಅಂತ ಆಗಿದ್ದು. ಹಾಗೆ ಅಲ್ಲಿ ಗಣಿ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಜಿಂಬಾಬ್ವೆಗೆ ಹೆಚ್ಚಿನ ಆದಾಯವನ್ನ ತಂದುಕೊಡ್ತಿದ್ವು. ಆದ್ರೆ ಮ್ಯಾನೇಜ್ಮೆಂಟ್ ಸರಿ ಇಲ್ಲದೆ ಇರೋದಕ್ಕೆ ಎಲ್ಲಾ ಅಡ್ನಾಡಿ ತರ ಆಗಿದ್ದು. ಹಿಂಗಾ? ಹಾಗೆ ಜಿಂಬಾಬ್ವೆ ದೇಶದಲ್ಲಿ ಆಯುಷ್ಯದ ಪ್ರಮಾಣ ತುಂಬಾ ಕಡಿಮೆ ಇದೆ. ಅಲ್ಲಿ ಲೇಡೀಸ್ ಸರಾಸರಿಯಾಗಿ 34 ವರ್ಷ ಬದುಕಿದ್ರೆ ಗಂಡಸರು 37 ವರ್ಷ ಬದುಕ್ತಾರೆ. ಅಷ್ಟೇ ಅಲ್ಲ ಕಣೋ, ಜಿಂಬಾಬ್ವೆಲಿ ಏಡ್ಸ್ ರೋಗಿಗಳ ಸಂಖ್ಯೆ ಲಕ್ಷಗಟ್ಟಲೆ ಇರೋದು ಇನ್ನೊಂದು ಭಯಾನಕ ಸಂಗತಿ. ಇದನ್ನೆಲ್ಲ ನಾನ್ ಹೇಳ್ತಾ ಇಲ್ಲ ಮಾರಯ್ಯ, ಯುನಿಸೆಫ್ ಸಂಸ್ಥೆ ನಡೆಸಿದ ಸಮೀಕ್ಷೆ ಹೇಳಿದ್ದು. ಅಬ್ಬಾ, ಇದು ನಿಜಕ್ಕೂ ಬೇಜಾರಿನ ವಿಷಯ. ಹ್ಞೂ ಕಣೋ, ಅದ್ಬಿಡು. ಜಿಂಬಾಬ್ವೆಯ ರಾಷ್ಟ್ರೀಯ ಪ್ರಾಣಿ ಸೇಬಲ್ ಅಂಟೆಲೋಪ್ ಅನ್ನೋದು. ನಮ್ಮಲ್ಲಿ ಅದು ಕಾಣಸಿಗೋದಿಲ್ಲ. ತುಂಬಾ ಉದ್ದವಾದ ಹಾಗೆ ಚೂಪಾದ ಕೊಂಬುಗಳನ್ನ ಅವು ಹೊಂದಿರುತ್ತವೆ. ಅದರ ಜೊತೆಗೆ ಜಿಂಬಾಬ್ವೆ ದೇಶದಲ್ಲಿ ಕಾಡು ಪ್ರಾಣಿಗಳು ಅಪಾರ ಪ್ರಮಾಣದಲ್ಲಿ ಕಾಣಸಿಗ್ತವೆ. ಅಲ್ಲಿ ಸಫಾರಿ ಹೋಗೋದು ತುಂಬಾ ಫೇಮಸ್, ಗೊತ್ತಾ? ಜಿಂಬಾಬ್ವೆ ಬಗ್ಗೆ ಇದೊಂದು ವಿಷಯ ಖುಷಿ ತಂತು ನೋಡು. ಸರಿ, ನಂಗೆ ಆಟ ಆಡೋಕ್ ಹೋಗ್ಬೇಕು, ನಾಳೆ ಸಿಗ್ತೀನಿ. ಓಕೆ ಕಣೋ, ಬಾಯ್. ದುಡುಕಿನ ನಿರ್ಧಾರ, ಪಶ್ಚಾತ್ತಾಪಕ್ಕೆ ಆಹ್ವಾನ ಅನ್ನೋದನ್ನ ನೋಡಿದ್ರೆ ಜಿಂಬಾಬ್ವೆ ದೇಶದ ಬಗ್ಗೆ ಸಾಕಷ್ಟು ಮಾಹಿತಿ ಕಲೆ ಹಾಕಿದ್ರೆ ಸರಿ. ಹಾಗಾದ್ರೆ ನಾನು ನಿಮ್ಮನ್ನ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ಕತೆ ಮತ್ತು ಮಾಹಿತಿ ಜೊತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ. ಇದು ಮನುಕುಲದ ಒಳಿತಿಗಾಗಿ. ತಂದನ್ನಿ ತಾನ